ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುರೇಶ್ ಕುಮಾರ್ ಅವರು ಸದನದಲ್ಲಿ 7 ತಿಂಗಳಿಗೆ ಮುಂದುವರಂಗೆ ಆಡ್ತೀಯ ಅಂತ ಸುರೇಶ್ ಅವರಿಗೆ ಬೆರೆತಿಸೋದಕ್ಕೆ ಕೇಳ್ತಾರೆ. ಇದು ಅವ್ರದ್ದು ರಾಜಕೀಯ ಏನೇ ಇರಲಿ, ಪದ ಬಳಕೆ ಇದೆಯಲ್ಲ, ಅವರು ಹೇಳ್ತಾರೆ ನಂದು RSS ಬ್ಯಾಕ್ಗ್ರೌಂಡು, ನಾವು RSS ಮೂಲ ಅಂತ. RSS ಪ್ರತಿಪಾದಿಸೋದು ಇಂತಹ ಹೇಳಿಕೆಗಳನ್ನ ಇದು ನೋಡಿ, ಅವ್ರು ಮಾತಾಡ್ತಾರೆ. ಒಂದು ತಾಯಿಗೆ ಅವಮಾನ ಮಾಡಿದ್ದಾರೆ ನೋಡಿ. ಇವತ್ತು 7 ತಿಂಗಳು ಬಿಟ್ಟವರು ಹಂಗಾದ್ರೆ ಅವ್ರೇನು ಮನುಷ್ಯರಲ್ವಾ? ಅವ್ರೇನು ಜೀವನ ಮಾಡಬಾರ್ದ? ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇವ್ರು ಈ ತರ ತೀಕ್ಷ್ಣವಾಗಿ ಮಾತಾಡಿದ್ರೆ 6 ಬಾರಿ ಗೆದ್ದಿದ್ದೀನಿ ಅಂತಾರೆ. 6 ಬಾರಿ ಗೆದ್ದು ಏನ್ ಕಲ್ತಿದ್ದಾರೆ? ಹೋಗ್ಲಿ, ಜನಗಳು ಬಿಡಿ. ಇವ್ರು RSS ಅಲ್ಲಿ ಏನ್ ಕಲ್ತಿದ್ದಾರೆ? ಇದೇನಾ ಕಲ್ತಿರೋದು? RSS ಪ್ರತಿಪಾದನೆ ಮಾಡೋದು ಇದೇನಾ? ಇದೇ ರೀತಿ ಮಾತುಗಳನ್ನ ನಾವು ಇದನ್ನ ಖಂಡಿಸ್ತೀವಿ. ಇವತ್ತು ಅವ್ರ ಮನೆ ಮುಂದೆ ಭಿತ್ತಿ ಪತ್ರ ಅಂಟಿಸಿದೀವಿ. ನಮ್ಮ ತಂಡ ಏನಿದೆ, ನಮ್ಮ ಅಧ್ಯಕ್ಷರು ಇದ್ರ ಮುಖಾಂತರ ಅಂಟಿಸಿದೀವಿ. ಮುಂದಿನ ದಿನಗಳಲ್ಲಿ ಅವರು ಈ ನಾಡಿನ ಮಕ್ಕಳ ಹತ್ರ ಕ್ಷಮೆ ಕೇಳಲಿಲ್ಲ ಅಂದ್ರೆ ಅವ್ರು ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಅಂಟಿಸಿ ಅವ್ರಿಗೆ ಅವಮಾನ ಮಾಡೋ ರೀತಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುರೇಶ್ ಕುಮಾರ್ ಅವರು ಸದನದಲ್ಲಿ 7 ತಿಂಗಳಿಗೆ ಮುಂದುವರಂಗೆ ಆಡ್ತೀಯ ಅಂತ ಸುರೇಶ್ ಅವರಿಗೆ ಬೆರೆತಿಸೋದಕ್ಕೆ ಕೇಳ್ತಾರೆ. ಇದು ಅವ್ರದ್ದು ರಾಜಕೀಯ ಏನೇ ಇರಲಿ, ಪದ ಬಳಕೆ ಇದೆಯಲ್ಲ, ಅವರು ಹೇಳ್ತಾರೆ ನಂದು RSS ಬ್ಯಾಕ್ಗ್ರೌಂಡು, ನಾವು RSS ಮೂಲ ಅಂತ. RSS ಪ್ರತಿಪಾದಿಸೋದು ಇಂತಹ ಹೇಳಿಕೆಗಳನ್ನ ಇದು ನೋಡಿ, ಅವ್ರು ಮಾತಾಡ್ತಾರೆ. ಒಂದು ತಾಯಿಗೆ ಅವಮಾನ ಮಾಡಿದ್ದಾರೆ ನೋಡಿ. ಇವತ್ತು 7 ತಿಂಗಳು ಬಿಟ್ಟವರು ಹಂಗಾದ್ರೆ ಅವ್ರೇನು ಮನುಷ್ಯರಲ್ವಾ? ಅವ್ರೇನು ಜೀವನ ಮಾಡಬಾರ್ದ? ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇವ್ರು ಈ ತರ ತೀಕ್ಷ್ಣವಾಗಿ ಮಾತಾಡಿದ್ರೆ 6 ಬಾರಿ ಗೆದ್ದಿದ್ದೀನಿ ಅಂತಾರೆ. 6 ಬಾರಿ ಗೆದ್ದು ಏನ್ ಕಲ್ತಿದ್ದಾರೆ? ಹೋಗ್ಲಿ, ಜನಗಳು ಬಿಡಿ. ಇವ್ರು RSS ಅಲ್ಲಿ ಏನ್ ಕಲ್ತಿದ್ದಾರೆ? ಇದೇನಾ ಕಲ್ತಿರೋದು? RSS ಪ್ರತಿಪಾದನೆ ಮಾಡೋದು ಇದೇನಾ? ಇದೇ ರೀತಿ ಮಾತುಗಳನ್ನ ನಾವು ಇದನ್ನ ಖಂಡಿಸ್ತೀವಿ. ಇವತ್ತು ಅವ್ರ ಮನೆ ಮುಂದೆ ಭಿತ್ತಿ ಪತ್ರ ಅಂಟಿಸಿದೀವಿ. ನಮ್ಮ ತಂಡ ಏನಿದೆ, ನಮ್ಮ ಅಧ್ಯಕ್ಷರು ಇದ್ರ ಮುಖಾಂತರ ಅಂಟಿಸಿದೀವಿ. ಮುಂದಿನ ದಿನಗಳಲ್ಲಿ ಅವರು ಈ ನಾಡಿನ ಮಕ್ಕಳ ಹತ್ರ ಕ್ಷಮೆ ಕೇಳಲಿಲ್ಲ ಅಂದ್ರೆ ಅವ್ರು ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಅಂಟಿಸಿ ಅವ್ರಿಗೆ ಅವಮಾನ ಮಾಡೋ ರೀತಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತಾರೆ.